ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಚಿನ್ನದ ಬೆಲೆ 2-3 ದಿನದಿಂದ ವಿಡಿಯೋಸ್ ಅಲ್ಲಿ ಹೇಳ್ತಾ ಇದೆ, ಅಯ್ಯೋ ಸತತವಾಗಿ 3 ದಿನ ಇಳಿಕೆ ಆಗಿದ್ಯಪ್ಪ, ಇವತ್ತು ಖುಷಿ ವಿಚಾರ ಅಂತ ಹೇಳಿ. 10 ರೂಪಾಯಿ ಆಗಿರ್ಬೋದು, 1 ರೂಪಾಯಿ ಆಗಿರ್ಬೋದು, ಒಟ್ನಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಿದೆ ಅಂತ ಕೇಳೋದಕ್ಕೆ ಖುಷಿ ಆಗ್ತಾ ಇತ್ತು. ಆದ್ರೆ ಇವಾಗ ಏನು ನಮ್ಗೆ 3 ದಿನದಲ್ಲಿ ಇಳಿಕೆ ಆಗಿತ್ತಲ್ವಾ, ಅದಕ್ಕಿಂತ ಡಬಲ್ ಅಮೌಂಟ್ ಇವಾಗ ಜಾಸ್ತಿ ಆಗಿದೆ. ಸೊ ಇವತ್ತು ಚಿನ್ನದ ಬೆಲೆ ಏರಿಕೆ ಆಗಿರುವಂತದ್ದು. ಸೊ 3 ದಿನ ಆದ್ಮೇಲೆ ಇವತ್ತು ಚಿನ್ನದ ಬೆಲೆ ಏರಿಕೆ ಆಗಿದೆ. ಹಾಗಾದ್ರೆ ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ಯಾಕಂದ್ರೆ ನಿನ್ನೆ ಎಷ್ಟಿತ್ತು ಇವತ್ತೆಷ್ಟಿತ್ತು ಅಂತ ಹೇಳಿ ಒಂದು ಕಂಪ್ಯಾರಿಸನ್ ವಿಡಿಯೋನ ನಿಮ್ಮ ಮುಂದೆ ಈಗ ಇಡ್ತೀನಿ. ಮೊದಲನೇದಾಗಿ ಇವತ್ತು ಕರ್ನಾಟಕದಲ್ಲಿ 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 8,180 ರೂಪಾಯಿ ಆಗಿದೆ. ನೆನೆ 8,145 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 81,800 ರೂಪಾಯಿ, ನೆನೆ 81,450 ರೂಪಾಯಿ. ಅಲ್ಲಿಗೆ 22 ಕ್ಯಾರೆಟ್ ಚಿನ್ನದಲ್ಲಿ 35 ರೂಪಾಯಿ ಬೆಲೆ ಜಾಸ್ತಿ ಆಯ್ತು. 10 ಗ್ರಾಮಿನ ಚಿನ್ನಕ್ಕೆ 350 ರೂಪಾಯಿ ನಿಮ್ಗೆ ಜಾಸ್ತಿ ಆಗಿರುವಂತದ್ದು. ನೆನೆ ಮೊನ್ನೆ ಏನಾಯ್ತು, 10 ರೂಪಾಯಿ, ಆಮೇಲೆ 1 ರೂಪಾಯಿ ಕಮ್ಮಿ ಆಯ್ತು. ಬಟ್ ಇವತ್ತು 35 ರೂಪಾಯಿ ಏರಿಕೆ ಕಂಡಿರುವಂತ ಚಿನ್ನ. ಸೊ ಚಿನ್ನದ ಬೆಲೆ ಇವತ್ತು ಏರಿಕೆ ಆಗಿದೆ. 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಇವತ್ತು 8,589 ರೂಪಾಯಿ, ನೆನೆ 8,552 ರೂಪಾಯಿ. 10 ಗ್ರಾಮಿನ ಚಿನ್ನ ನಮ್ಗೆ ಇವತ್ತು 85,890, ನೆನೆ 85,520. 24 ಕ್ಯಾರೆಟ್ ಚಿನ್ನದಲ್ಲಿ 37 ರುಪೀಸ್ ನಮ್ಗೆ ಇನ್ಕ್ರೀಸ್ ಆಗಿದೆ. 370 ರುಪೀಸ್ 10 ಗ್ರಾಮಿನ ಚಿನ್ನಕ್ಕೆ ನಮ್ಗೆ ಬೆಲೆ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ 18 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ ಇವತ್ತು 6,600 ರೂಪಾಯಿ ಇದೆ, ನೆನ್ನೆ 6,599 ರೂಪಾಯಿ ಇತ್ತು. ಜೊತೆಗೆ 10 ಗ್ರಾಮಿನ ಚಿನ್ನ ನಮಗೆ 66,000 ರೂಪಾಯಿ ಇವತ್ತಿದೆ, ನೆನ್ನೆ 65,990 ರೂಪಾಯಿ ಇತ್ತು. ಸೊ ನೆನ್ನೆಗೂ ಇವತ್ಗೂ ಇದರಲ್ಲಿ 1 ರೂಪಾಯಿ ಜಾಸ್ತಿ ಆಯ್ತು ಅಷ್ಟೇನೆ. ಸೊ 10 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. ಸೊ ನಾನು ಯಾವಾಗ್ಲೂ ಹೇಳೋ ತರ ಇದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಯಾವಾಗ ಯಾವ್ದು ಬೇಕಾದ್ರೂ ನಮ್ಗೆ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು. 18 ಕ್ಯಾರೆಟ್ ಚಿನ್ನಕ್ಕೂ ಅಥವಾ 22, 24 ಕ್ಯಾರೆಟ್ ಚಿನ್ನಕ್ಕೂ ಬಹಳ ವ್ಯತ್ಯಾಸಗಳು ನಮ್ಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಚಿನ್ನದ ಬೆಲೆ ಆಗಿತ್ತು. ಬೆಳ್ಳಿಯ ದರ ನೋಡೋಣ. ಅನ್ಫಾರ್ಚುನೇಟ್ಲಿ ಇವತ್ತು ಬೆಳ್ಳಿಯ ದರ ಸಹ 2 ರೂಪಾಯಿ ಏರಿಕೆ ಆಗಿದೆ. 107 ರೂಪಾಯಿ ಇದ್ದಿದ್ದಂತ ಬೆಳ್ಳಿಯ ದರ ಇವತ್ತು 109 ರೂಪಾಯಿ ಆಗಿದೆ. 109 ರುಪೀಸ್ ಬೆಳ್ಳಿಯ ದರ. ಚಿನ್ನ ಹಾಗೂ ಬೆಳ್ಳಿ ಎರಡೂ ಸಹ ಇವತ್ತು ಏರಿಕೆ ಆಗಿದೆ. ಸೊ 109 ಆಲ್ಮೋಸ್ಟ್ 1 ತಿಂಗಳು ಆಗಿತ್ತು ಏರಿಕೆ ಆಗಿ. 109 ಅಲ್ಲಿ ಇದ್ದಿದ್ದು ಮತ್ತೆ ಕಮ್ಮಿ ಆಗಿತ್ತು. ಬಟ್ ಇವಾಗ ವಾಪಸ್ 109 ರುಪೀಸ್ಗೆ ಬೆಳ್ಳಿ ಬಂದ್ ಕೂತಿದೆ. 1,09,000 ರೂಪಾಯಿ ನಿಮ್ಗೆ 1 ಕೆಜಿಯ ಬೆಳ್ಳಿ ದರ ಆಗುವಂತದ್ದು. ಸೊ ಚಿನ್ನ ಮತ್ತು ಬೆಳ್ಳಿಯ ದರ ಎರಡೂ ಸಹ ಇವತ್ತು ಇನ್ಕ್ರೀಸ್ ಆಗಿದೆ. ಸೊ ನಾನ್ ನಿಮಗೆ ಹೇಳೋದು GST ಮೇಕಿಂಗ್ ಚಾರ್ಜ್ ಅಥವಾ ವೇಸ್ಟೇಜ್ ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. ನೀವು ಅಂಗಡಿಗೆ ಹೋಗಿ ವಿಚಾರ ಮಾಡಿದಾಗ ನಿಮ್ಗೆ ಅಲ್ಲಿ ಎಕ್ಸ್ಟ್ರಾ ಅಮೌಂಟ್ ನ ಹೇಳ್ತಾರೆ, ಯಾಕಂದ್ರೆ GST ಮೇಕಿಂಗ್ ವೇಸ್ಟೇಜ್ ಎಲ್ಲ ಹಾಕ್ತಾರಲ್ವಾ. ಸೊ ಅಲ್ಲಿ ನಿಮ್ಗೆ ಪ್ರೈಸ್ ಮತ್ತೆ ವೇರಿಯೇಷನ್ ಆಗುವಂತದ್ದು. ಸೊ ಇದು ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ವಿಡಿಯೋ ಆಗಿತ್ತು. ಪ್ರತಿನಿತ್ಯ ನನ್ನ ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ. ಒಂದು ಬೇಸಿಕ್ ಐಡಿಯಾನ ನೀವು ತಿಳ್ಕೊಳ್ಳೋದಕ್ಕೆ ನನ್ನ ಚಾನೆಲ್ ಇಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನೋ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ತರ ಏರಿಕೆ ಆಗ್ತಾ ಇದೆ, ತುಂಬಾ ಕಷ್ಟ ಆಗುತ್ತೆ ಅಂತ ಗೊತ್ತು. ನೋಡೋಣ ಹೇಗಾಗುತ್ತೆ ಅಂತ. ಏಪ್ರಿಲ್ ಅಲ್ಲಿ ಕಮ್ಮಿ ಆಗುವಂತ ಲಕ್ಷಣಗಳಿದಾವೆ, ನೋಡೋಣ. ಸೊ ಚಿನ್ನ ಖರೀದಿ ಮಾಡ್ಬೇಕು ಅಂತಿದ್ರೆ ಸದ್ಯಕ್ಕೆ ಬೇಡ, ಸ್ವಲ್ಪ ಹೋಲ್ಡ್ ಅಲ್ಲಿ ಇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಿಗೆ. ನಮಸ್ಕಾರ.